ಪಾರಿವಾಳಗಳನ್ನು ಸಂದೇಶ ರವಾನೆಗಾಗಿ ಹಾರಿ ಬಿಡುತ್ತಿದ್ದುದಕ್ಕೆ ಭಾರತದಲ್ಲಿ ಶತಮಾನಗಳ ಇತಿಹಾಸವಿದೆ. ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಸೇರಿದಂತೆ ಅನೇಕ ಕ್ರೀಡೆಗಳು ಜನಪ್ರಿಯತೆಯನ್ನ ಪಡೆದಿವೆ. ಆದರೆ ಗ್ರಾಮೀಣ ಭಾಗಗಳಲ್ಲಿ ಜನ್ಮ ತಾಳಿ ನೂರಾರು ವರ್ಷಗಳ ಕಾಲ ಜಾನಪದ ಸೊಗಡಿನ ಕಲೆಯನ್ನ ಹೊತ್ತಿರುವ ಪಾರಿವಾಳ ಸ್ಪರ್ಧೆಯನ್ನ ಜೂಜು ಎಂದು ಪರಿಗಣಿಸಿ ಸರ್ಕಾರ ಅಷ್ಟಾಗಿ ಮಾನ್ಯತೆಯನ್ನ ಕೊಡುತ್ತಿಲ್ಲ. ಆದರೆ ಇದು ಒಂದು ಕ್ರೀಡೆ ಎಂದು ಪರಿಗಣಿಸಿ ಹಲವಾರು ಸಂಘ ಸಂಸ್ಥೆಗಳು ಸ್ಪರ್ಧೆಗಳನ್ನು ಆಯೋಜಿಸಿ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಮಂಗಳೂರಿನ ಐಎಂಐ ಪಿಜನ್ ಕ್ಲಬ್ ಬಂದರ್ ತಂಡ ಸದ್ದಿಲ್ಲದೆ ಪಾರಿವಾಳಗಳಿಗೆ ತರಬೇತಿ ನೀಡುವ ಕಾರ್ಯ ಮಾಡುತ್ತಿದ್ದು ಪಾರಿವಾಳ ಸ್ಪರ್ಧೆಗೆ ಪ್ರೋತ್ಸಾಹ ನೀಡುತ್ತಿದೆ. ಈ ತಂಡಕ್ಕೆ ರವೂಫ್ ಬಂದರ್ ಸಲಹೆಗಾರರಾಗಿದ್ದಾರೆ. ಐಎಂಐ ಪಿಜನ್ ಕ್ಲಬ್ ಅಧ್ಯಕ್ಷ ಇಕ್ವಾನ್ ಐಎಂಎ ಮಾತನಾಡಿ ಮಾಹಿತಿಯನ್ನು ಒದಗಿಸಿದರು. ಇದರಲ್ಲಿ ನಾವು ಈಗಾಗಲೇ ನಾವು ನ್ಯಾಷನಲಿಗೆ ಒಂದು ಸಿಲೆಕ್ಟೆಡ್ ಮ್ಯಾಂಗ್ಳೂರಿಂದ 10 ತಂಡವನ್ನು ರೆಡಿ ಮಾಡಿ ನಾವು ಮ್ಯಾಂಗ್ಳೂರಿಗೆ ಇದು ತ್ರಿವೇಂದ್ರಂ ಕೇರಳ ಆಲ್ ಇಂಡಿಯಾ ನ್ಯಾಷನಲ್ ಟೂರ್ನಮೆಂಟಿಗೆ ಇದು ಮಾಡಿದ್ದೇವೆ. ಅದರಲ್ಲಿ ಈಗ ನಮಗೆ 2 ಇದು ಪ್ರೈಸ್ ಹೋಲ್ಡಿಂಗ್ ಇದು ಬಂದಿದೆ. ಒಂದು ನೌಫಲ್ ಫ್ರೆಂಡ್ಸ್ ಮತ್ತು ಒಂದು IMI ಬಂದರಿಗೆ ಅವರಿಗೆ. ಮತ್ತು ಇದು ಮ್ಯಾಂಗ್ಳೂರು ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮು ನಾವು ನ್ಯಾಷನಲ್ ಹಾರಿಸಿದ್ದು. ಅದರಲ್ಲಿ ಮತ್ತು IMI ಬಂದರೆ 3 ನ್ಯಾಷನಲ್ ಟೂರ್ನಮೆಂಟಿಗೆ ಹಾರಿಸಿದೆ. ಒಂದು ರಾಯಲ್ ನ್ಯಾಷನಲ್ ಇದು ಮತ್ತೊಂದು ನ್ಯಾಷನಲ್ NPF ಮತ್ತೊಂದು ಚಿತ್ರ 3ರಲ್ಲಿ ನಾವು ಹಾರಿಸಿದ್ದೇವೆ. ಮತ್ತು ಇದರ ವಿನ್ನಿಂಗ್ ಪ್ರೈಸನ್ನು ನಾವು ನಮ್ಮ ಇಲ್ಲಿ ಸೋಷಲ್ ಆ್ಯಕ್ಟಿವಿಟೀಸ್ ಲೈಕ್ ಮದುವೆದು ಮತ್ತು ಬ್ಲಡ್ ಕ್ಯಾಂಪ್ ಮಾಡಿದ್ದೇವೆ ನಾವು. ಮತ್ತು ಬಡವರಿಗೆ ಏನಾದರೂ ಬೇಕಾದರೆ ನಾವು ನಮ್ಮ ಅದು ಇದೇ ಪ್ರೈಸ್ ವಿನ್ನಿಂಗ್ ಹಣದಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೇವೆ. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆಲ್ ಇಂಡಿಯಾ ನ್ಯಾಷನಲ್ 3 ಪಂದ್ಯಾಕೂಟದಲ್ಲಿ ಮಂಗಳೂರಿನ ಪಿಜನ್ ಕ್ಲಬ್ ಆಶ್ರಯದಲ್ಲಿ ಐಎಂಐ ಪಿಜನ್ ಕ್ಲಬ್ ನಿಯಂತ್ರಿಸುವ 10 ತಂಡಗಳು ಭಾಗವಹಿಸುತ್ತಿವೆ. ತರಬೇತಿ ಪಡೆದ ಪಾರಿವಾಳಗಳು ಸಾವಿರಾರು ಕಿಲೋಮೀಟರ್ ದೂರ ಕೆಲವೇ ಗಂಟೆಗಳಲ್ಲಿ ಹಾರಿ ಸಾಗುವ, ಆಕಾಶದೆತ್ತರಕ್ಕೆ ತಾಸುಗಟ್ಟಲೆ ಹಾರಿ ನಿಖರ ಲ್ಯಾಂಡಿಂಗ್ ಮಾಡುವ ಸ್ಪರ್ಧೆಗಳು ಪ್ರಚಲಿತವಾಗಿವೆ. ಸ್ಪರ್ಧೆಗೆ 3 ತಿಂಗಳು ಇದ್ದಾಗಲೇ ಪಾರಿವಾಳಗಳಿಗೆ ತರಬೇತಿ ನೀಡಲು ಆರಂಭಿಸಲಾಗುತ್ತದೆ. ಸೂಕ್ತ ಆಹಾರಗಳನ್ನು ನೀಡಿ ಸ್ಪರ್ಧೆಗೆ ಅಣಿಗೊಳಿಸಲಾಗುತ್ತದೆ. ಮುಂಬೈ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ದಿಲ್ಲಿಯಲ್ಲಿ ಈ ಪಾರಿವಾಳ ಸ್ಪರ್ಧೆ ಹೆಚ್ಚು ಪ್ರಚಲಿತವಾಗಿದ್ದು ಈಗ ದೇಶಾದ್ಯಂತ ಹಲವು ಪಿಜನ್ ಕ್ಲಬ್ಗಳು ಸ್ಪರ್ಧೆಯನ್ನ ಆಯೋಜಿಸುತ್ತಿವೆ. ಪಾರಿವಾಳ ಹಾರಿ ಬಿಡುವ ಸಮಯದಿಂದ ಹಿಡಿದು ಎಷ್ಟು ತಾಸು ಅವು ಆಕಾಶದಲ್ಲಿ ಹಾರುತ್ತವೆ, ಅವುಗಳ ಸಾಮರ್ಥ್ಯ, ಹಾರಾಟ ನಡೆಸುವ ಸಂದರ್ಭದಲ್ಲಿ ಪಾರಿವಾಳ ಪಲ್ಟಿ ಹೊಡೆಯುವುದು ಮತ್ತು ನಿಗದಿಪಡಿಸಿದ ಸ್ಥಳಕ್ಕೆ ಬಂದು ಲ್ಯಾಂಡಿಂಗ್ ಮಾಡುವುದು ಮುಖ್ಯ. ಇದರ ಆಧಾರದ ಮೇಲೆಯೇ ವಿಜೇತ ತಂಡದ ನಿರ್ಣಯವಾಗುತ್ತದೆ. ಈ ನಿಟ್ಟಿನಲ್ಲಿ ಐಎಂಐ ಪಿಜನ್ ಕ್ಲಬ್ ಬಂದರ್ ತಂಡ ವಿವಿಧ ತಳಿಯ ಪಾರಿವಾಳಗಳನ್ನು ಸಾಕಿದ್ದು ಗುಣಮಟ್ಟದ ತರಬೇತಿಯನ್ನ ನೀಡುತ್ತಾ ಇದೆ. ಈಗಾಗಲೇ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿರುವ ತಂಡದ ಪಾರಿವಾಳಗಳು 22 ಗಂಟೆ 18 ನಿಮಿಷ ನಿಗದಿತ ಗುರಿಯನ್ನ ಕ್ರಮಿಸಿ ದಾಖಲೆಯನ್ನ ನಿರ್ಮಿಸಿವೆ. ಮಹಾರಾಷ್ಟ್ರದ ಕಬೂತರ್ ಕೇಸರಿ ಇಸ್ಲಾಂಪುರ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಐಎಂಐ ಬಂದರ್ ತಂಡಕ್ಕೆ ಪ್ರಶಸ್ತಿ ಲಭಿಸಿದೆ. ರಾಯಲ್ ಅಸೋಸಿಯೇಷನ್, NPFA ಅಸೋಸಿಯೇಷನ್, ಶ್ರೀ ಚಿತ್ರ ಅಸೋಸಿಯೇಷನ್ ತಂಡಗಳನ್ನು ಆಸಿಫ್ ದೇರಳಕಟ್ಟೆ ಪರಿಚಯಿಸಿದ್ದು ಇದರ ವತಿಯಿಂದ ಅಬ್ದುಲ್ ಗಫೂರ್, ಮುಬೀನ್ ಐಎಂಐ, ನೌಫಲ್ ಕುದ್ರೋಳಿ, ನೌಶಿಲ್ ಕುದ್ರೋಳಿ, ಸುಹೇದ್ ಯೂಸುಫ್, ಜಲೀಲ್ ಬೆಂಗ್ರೆ, ಬಾತಿಸ್ ಕುದ್ರೋಳಿ, ಫಿರೋಜ್, ಆಸಿಫ್ ಕುದ್ರೋಳಿ ಇವರುಗಳು 10 ತಂಡಗಳನ್ನು ಮುನ್ನಡೆಸುತ್ತಿದ್ದಾರೆ. ಕೇರಳದಲ್ಲಿ ನಡೆಯಲಿರುವ ರಾಷ್ಟ್ರೀಯ ಮಟ್ಟದ ಪಾರಿವಾಳ ಸ್ಪರ್ಧೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಇವರ ತಂಡ ಸ್ಪರ್ಧೆಯಲ್ಲಿ ಉತ್ತಮ ರೀತಿಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ತಮ್ಮದಾಗಿಸಿಕೊಳ್ಳಲಿ ಎಂಬುದೇ ನಮ್ಮ ಆಶಯ.